ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ 5th ಸ್ಟ್ಯಾಂಡರ್ಡ್ದು ಸ್ಕೂಲ್ ಹುಡುಗಿಯರ ಯೂನಿಫಾರ್ಮ್ ಯಾವ ರೀತಿ ಕಟ್ ಮಾಡೋಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇದು ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಇರೋದು. ನೋಡಿ ಸ್ನೇಹಿತರೆ, ಇದರಲ್ಲಿ ಶರ್ಟ್ ಮೆಜರ್ಮೆಂಟ್ ಬಂದು 20 ಇಂಚು ಉದ್ದ ಇದೆ. ಹಾಗೆ ಶೋಲ್ಡರ್ ಬಂದು 12 ಇಂಚು. ಎದೆ ಸುತ್ತಳತೆ ನೋಡಿ, ಒಂದು ಸೈಡ್ ಮಾತ್ರ ಮೆಜರ್ಮೆಂಟ್ ತಗೊಂಡಿದ್ದೀನಿ ನಾನು. 8.5 ಫ್ರಂಟ್ ಸೈಡ್ ಅಲ್ಲಿ 8.5 ಇಂಚ್ ಬರುತ್ತೆ. ಹಾಗೆ ನೋಡಿ, ತೋಳು ಸ್ಲೀವ್ ಬಂದು 7 ಇಂಚು ಉದ್ದ, 10 ಇಂಚು ರೌಂಡ್ ಬರುತ್ತೆ. ಹಾಗೆ ನೋಡಿ, ಬೆಲ್ಟ್ ಲಂಗ ಸ್ನೇಹಿತರೆ, ಇದು ಬೆಲ್ಟ್ ಸೊಂಟದ ಅಳತೆ ಬಂದು 27 ಇದೆ. ಹಾಗೆ 24.5 ಇಂಚು ಟೋಟಲ್ ಉದ್ದ ಇದೆ ಸ್ನೇಹಿತರೆ. ಇದು ನೋಡಿ, ಈ ಮೆಜರ್ಮೆಂಟ್ಗೆ ನಾನು ನಿಮಗೆ ಸ್ಕೂಲ್ ಯೂನಿಫಾರ್ಮ್ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಸಾರಿ ಸ್ನೇಹಿತರೆ, ಇದು 6th ಸ್ಟ್ಯಾಂಡರ್ಡ್. ನಾನು ಹೇಳಿದೆ ನಿಮಗೆ 5th ಸ್ಟ್ಯಾಂಡರ್ಡ್ ಅಂತ ಹೇಳಿ. ಸ್ನೇಹಿತರೆ ನೋಡಿ, ಇದೇ ಮೆಜರ್ಮೆಂಟ್ಗೆ ಇವಾಗ ಕಟ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಲಂಗ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಿಂಗ್ ಬರುತ್ತೆ ನೋಡಿ, ಬಟ್ಟೆ ಎಷ್ಟಿದೆ ಅಷ್ಟಕ್ಕೆ ನಾವು ಮಾಡ್ತಾ ಇದೀವಿ. ನೋಡಿ, ಇದು 36 ಇಂಚ್ ಇದೆ ಸ್ನೇಹಿತರೆ ಅಗಲ. ಇದು ಒಂದ್ ಸೈಡ್ 36 ಇಂಚ್ ಇದೆ. ನೋಡಿ, ಈ ಕಡೆ ಜಾಸ್ತಿ ಬರುತ್ತೋ ಆ ಕಡೆ ಜಾಸ್ತಿ ಬರುತ್ತೋ ಅಂತ ನೋಡ್ಕೊಳ್ರಿ. ಜಾಸ್ತಿ ಬಂದಷ್ಟು ಜಾಸ್ತಿ ಎಲ್ಲಿ ಬರುತ್ತೋ ಅದನ್ನ ನಾವು ಬಿಡಬೇಕಾಗುತ್ತೆ. ನೋಡಿ, ಇದು 34 ಇಂಚ್ ಇದೆ ಸ್ನೇಹಿತರೆ. ನಾವು ಹಾಗಾಗಿ ಈ ಪೀಸ್ ಅನ್ನೇ 36 ಇಂಚ್ ಇದೆ ಸ್ನೇಹಿತರೆ. ಇದು ನೋಡಿ, ಇದನ್ನ ಫೋಲ್ಡ್ ಮಾಡ್ಕೊಂಡಿದೀನಿ. ನೋಡಿ, 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನ ನೋಡಿ, 1 2 ಹಾಗೆ ಇದು 1 2. ನೋಡಿ, ಈ ಅಂಚ್ ಸೈಡ್ ಅನ್ನ ನೀಟಾಗಿ ಜೋಡಿಸ್ಕೊಂಡ್ಬಿಡಿ. ಈ ತರ ನಿಮಗೆ ಲೈನ್ ಹಾಕೊಳ್ಳಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ನೋಡಿ, ಕೆಳಗಡೆಗೆ ಹೆಚ್ಚು ಕಡಿಮೆ ಇದೆ ನೋಡಿ. ಇಲ್ಲಿ ಇದಕ್ಕೆ ನಾವು ಸ್ಟ್ರೈಟ್ ಆಗಿ ಸ್ಕೇಲ್ ತಗೊಂಡು ಒಂದು ಲೈನ್ ಹಾಕೋಬೇಕು. ಸ್ನೇಹಿತರೆ ನೋಡಿ, ಇದು ಲಂಗ ಕಟ್ ಮಾಡ್ತಾ ಇದ್ದೇನೆ ನಾನು ನಿಮಗೆ. ಬೆಲ್ಟ್ ಅಲ್ಲ, ಕೆಳಗಡೆ ಲಂಗ. ಇದು ಅದು ಬಂದು 24 ಎಷ್ಟಿದೆ ಉದ್ದ ಅಂದ್ರೆ 24.5 ಇಂಚ್ ಇದೆ ಸ್ನೇಹಿತರೆ. ನೋಡಿ, 24.5 ನಾವು 2 ಇಂಚು ಬೆಲ್ಟ್ ಅನ್ನ ಇಡ್ತೀವಿ. ಅದಕ್ಕೆ ನಾವು 2 ಇಂಚು ಲೆಸ್ ಮಾಡ್ಬೇಕು. ನೋಡಿ, 22.5 ನಮಗೆ ಟೋಟಲ್ ಉಳಿಯುತ್ತೆ. ನೋಡಿ, 22.5 ನಾವು ಇವಾಗ ಕಟ್ ಮಾಡ್ಕೊಳ್ಳೋಣ. 22.5ಗೆ ಒಂದು ಅರ್ಧ ಇಂಚು ಮೇಲ್ಗಡೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಬೇಕಾಗುತ್ತೆ ಇಲ್ಲಿ. ಹಾಗಾಗಿ ನೋಡಿ, ಟೋಟಲ್ 23 ಇಂಚು ನಮಗೆ ಉದ್ದ ಬೇಕಾಗುತ್ತೆ. ನೋಡಿ, ಅದಕ್ಕಿಂತ ಮುಂಚೆ ಕೆಳಗಡೆ ಪಟ್ಟಿ ಮಾಡ್ಬೇಕಲ್ಲ, ಲಂಗದ ಕೆಳಗಡೆ ಪಟ್ಟಿಗೆ, ಅದನ್ನ ನೀವು ಎಷ್ಟಾದ್ರೂ ಬಿಟ್ಕೋಬಹುದು. ನೋಡಿ, ಜಾಸ್ತಿ ಇದ್ರೆ ಜಾಸ್ತಿ ಬಿಟ್ಕೊಳ್ರಿ ಸ್ನೇಹಿತರೆ. ನೋಡಿ, ಇದನ್ನ ನಾನು ಕೆಳಗಡೆ ಲಂಗ ಪಟ್ಟಿಗೋಸ್ಕರ 3.5 ಇಂಚ್ ಬಿಡ್ತಾ ಇದ್ದೀನಿ. ಜಾಸ್ತಿ ಇದ್ರೆ ಕೆಳಗಡೆ ಬಿಟ್ಬಿಡಿ ಸ್ನೇಹಿತರೆ. ನೋಡಿ, ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ, ಜಾಸ್ತಿ ಇತ್ತು ಅಂದ್ರೆ ಜಾಸ್ತಿ ಮಾಡಬಹುದು. ಅವ್ರಿಗೆ ಕಡಿಮೆ ಉದ್ದ, ಲಂಗ ಉದ್ದ ಕಡಿಮೆ ಆಯ್ತು ಅಂದ್ರೆ ನೋಡಿ, 3.5 ಇಂಚು ನಾನು ಇದನ್ನ ಕೆಳಗಡೆ ಲಂಗ ಪಟ್ಟಿ ಮಾಡ್ಲಿಕ್ಕೋಸ್ಕರ ಬಿಟ್ಟಿದ್ದೀನಿ. ಹಾಗೆ ನೋಡಿ, 23 ಇಂಚು ಉದ್ದ ಇಡಬೇಕು ಸ್ನೇಹಿತರೆ. ಅರ್ಧ ಇಂಚು ಮಾರ್ಜಿನ್ ಸೇರಿ 23 ಇಂಚು ಲಂಗಕ್ಕೆ ನಾವು ಉದ್ದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 23 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಇದೇ ಸಿಂಪಲ್. ನಾನು ನಿಮ್ಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಕಟ್ ಮಾಡ್ತೀನಿ. ನೋಡಿ, ಇದೇ ಲಂಗ ಕಟಿಂಗ್ ಆಯ್ತು. ಸ್ನೇಹಿತರೆ ನೋಡಿ, ಇಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಈ ತರ ಮಾರ್ಕಿಂಗ್ಗೋಸ್ಕರ. ಸ್ನೇಹಿತರೆ ನೋಡಿ, ನಮಗೆ ಈ ತರ 2 ಪೀಸ್ ರೆಡಿ ಆಗುತ್ತೆ ಕಟ್ ಮಾಡ್ಕೊಂಡ್ಮೇಲೆ. ನೋಡಿ, ನಮಗೆ ಒಂದ್ ಸೈಡ್ ಪಾಕೆಟ್ ಬರುತ್ತೆ ಸ್ನೇಹಿತರೆ. ಇಲ್ಲಿಗೆ ನಾವು ಪಾಕೆಟ್ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಒಂದು 5.5 ಇಂಚು ಪಾಕೆಟ್ ಅನ್ನ ನಾವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಪಾಕೆಟ್ ಮಾಡ್ಕೋಬೇಕು. ಇದು ಸೆಂಟರ್ ಪ್ಲೇಸ್ ಬರುತ್ತೆ ಸ್ನೇಹಿತರೆ. ಇದನ್ನ ನೋಡಿ, ಒಂದ್ ಸೈಡ್ ನಾವು ಇನ್ನೊಂದ್ ಸೈಡ್ ಬಿಡಬೇಕಾಗುತ್ತೆ. ಇದನ್ನ ಇದು ಪ್ಲೇಟ್ಸ್ ಒಂದು ಯಾವ ರೀತಿ ಮಾಡೋದು ಅಂದ್ರೆ, ನೋಡಿ ಸ್ನೇಹಿತರೆ, ಎರಡು ರೀತಿ ಪ್ಲೇಟ್ಸ್ ಮಾಡಬಹುದು. ನೋಡಿ, ಸಾಮಾನ್ಯವಾಗಿ ಈ ರೀತಿ ಕೂಡ ಮಾಡಬಹುದು. ನಾನು ನಿಮಗೆ ಮೊದಲಿಂದ ತೋರಿಸ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಬೇಕಾದ್ರೆ ಈ ರೀತಿ ಸಾದಾ ಪ್ಲೇಟ್ ಬೇಕಾದ್ರೂ ಮಾಡಬಹುದು, ಇಲ್ಲ ಅಂದ್ರೆ ನೋಡಿ ಈ ತರ ಬೇಕಾದ್ರೂ ಮಾಡಬಹುದು. ನೋಡಿ, ಈ ತರ ಪ್ಲೇಟ್ಸ್ ಬೇಕಾದ್ರೂ ಮಾಡಬಹುದು. ನಾವು 1/4 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂತೀವಲ್ಲ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ನಿಮಗೆ ನೆಕ್ಸ್ಟ್ ಇದ್ರ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ, ಅದ್ರಿಗೆ ಖಂಡಿತ ಗೊತ್ತಾಗುತ್ತೆ. ನೋಡಿ, ಇವಾಗ ಬೆಲ್ಟಿಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಸ್ನೇಹಿತರೆ, ಬೆಲ್ಟ್ ಸೈಜ್ ಬಂದು 2 ಇಂಚ್ ಬೇಕಾಗುತ್ತೆ ನಮಗೆ. ಅಗಲ ಬಂದು 2 ಇಂಚ್ ಇದೆ. ಟೋಟಲ್ ಸೊಂಟದ ಅಳತೆ ಬಂದು 27 ಇಂಚ್ ಇದೆ. ನೋಡಿ ಸ್ನೇಹಿತರೆ, 27 ಅಂದ್ರೆ ಅದಕ್ಕೆ 1.5 ಇಂಚು ಅಂದ್ರೆ 3 ಇಂಚು ಟೋಟಲ್ ಆಡ್ ಮಾಡೋಣ ಸ್ನೇಹಿತರೆ. ಇಲ್ಲ ಅಂದ್ರೆ ನೋಡಿ, ನಾನು ಒಂದು ಸಿಂಗಲ್ ಫೋಲ್ಡ್ ಹಾಕೊಂಡಿದ್ದೀನಿ. ಇಲ್ಲಿ ಫೋಲ್ಡ್ ಹಾಕೊಂಡಿದ್ದೀನಿ. 27.5 ಅರ್ಧ ನೋಡಿ, ನಮಗೆ 13.5 ಆಗುತ್ತೆ ಸ್ನೇಹಿತರೆ. ನೋಡಿ 13ವರೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕಿಂಗ್, ಹಾಗೆ
1.5 ಇಂಚು ಲೂಸ್ ಕೊಡ್ತಾ ಇದ್ದೀನಿ ನೋಡಿ. ನಾನು 1.5 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಹಾಗೆ ನೋಡಿ 2 ಇಂಚು ನಮಗೆ ಪಟ್ಟಿ ಬೇಕಾಗಿರೋದ್ರಿಂದ ನಮಗೆ ಟೋಟಲ್ ಬಂದು 4.5 ಇಂಚು ಬಿಡ್ಬೇಕು ಸ್ನೇಹಿತರೆ. ನೋಡಿ 4.5 ಇಂಚು ಸ್ನೇಹಿತರೆ. ಇದಕ್ಕೆ ಕ್ಯಾನ್ವೇಸ್ ಹಾಕ್ತಾನೆ ಅಂದ್ರೆ 4.5 ಇಂಚು ಬಿಟ್ಕೊಳ್ರಿ. ಕ್ಯಾನ್ವೇಸ್ ಹಾಕಲ್ಲ ಅಂದ್ರೆ ನೋಡಿ ಜಾಸ್ತಿ ಬಿಟ್ಕೋಬೇಕಾಗುತ್ತೆ. ಇದನ್ನೇ ಒಂದು ಫೋಲ್ಡ್ ಎಕ್ಸ್ಟ್ರಾ ಒಂದು ಫೋಲ್ಡ್ ಇದರಲ್ಲಿ ಫೋಲ್ಡ್ ಮಾಡಿದ್ರೆ ಇದು ದಪ್ಪ ಆಗುತ್ತೆ ಸ್ನೇಹಿತರೆ. ನೋಡಿ ಇದನ್ನ ಸುಮಾರು 2 ಇಂಚಿನಷ್ಟು ಈ ತರ ಬಿಟ್ಕೊಂಡ್ಬಿಡಿ. ನೀವು ಇದನ್ನ ಫೋಲ್ಡ್ ಮಾಡ್ಕೊಳಕ್ ಬರುತ್ತೆ. ನೋಡಿ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ ಇದು 27.5 ಇಂಚ್ ಬೆಲ್ಟ್ಗೆ ನಮ್ಗೆ ರೆಡಿ ಆಯ್ತು. ನಾನು ನಿಮ್ಗೆ ಹೇಳಿದೆ, ಅವಾಗಲೇ ಹೇಳಿದೆ ಕ್ಯಾನ್ವೇಸ್ ಅಂಟಿಸ್ತಾನೆ ಅಂದ್ರೆ ಇಲ್ಲಿವರೆಗೂ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಾವು ಕ್ಯಾನ್ವೇಸ್ ಅಂಟಿಸಲ್ಲ, ಹಾಗಾಗಿ ನೋಡಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ಫೋಲ್ಡ್ ಈ ತರ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಬಿಟ್ಕೊಳ್ರಿ ಇಲ್ಲಿ. ನಂತರ ನೀವು ಬೆಲ್ಟ್ ಅನ್ನ ಮಾಡಿ ನೋಡಿ ಈ ತರ ಬೆಲ್ಟ್ ಅನ್ನ ಮಾಡಬಹುದು. ಇದು ಎಕ್ಸ್ಟ್ರಾ ಬಟ್ಟೆ ಕೊಟ್ರೆ ದಪ್ಪ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ ಇದರಲ್ಲೇ ಕೂಡ ಬೆಲ್ಟ್ ಮಾಡಬಹುದು.